ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ಸರಳವಾಗಿ 38ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಹನುಮಂತ ಅರ್ಧಾವೂರ್ ಅವರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಅಥಣಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹನುಮಂತ ಅರ್ಧಾವೂರ್ ಅವರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷರು ಹಾಗೂ ಸುಟ್ಟಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಹುದ್ದೆಯ ಜೊತೆಗೆ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಅವರ 38ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ಅತಿ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಎಂದು ಮಾದಿಗ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜೇಂದ್ರ ಹೈವಳಿ ಹಾಗೂ ಮಾದಿಗ ಹೋರಾಟ ಸಮಿತಿಯ ಮಹಿಳಾ ತಾಲೂಕು ಅಧ್ಯಕ್ಷ ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ಮತ್ತು ಸಮಾಜ ಸೇವಕರಾದ ಸುನಿತಾ ಹೈವಳಿ ಪ್ರಶಂಸೆ ವ್ಯಕ್ತಪಡಿಸಿದರು. ಹನುಮಂತ ಅರ್ಧಾವೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಇವತ್ತು 38ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ಸಮಾಜದ ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಒಳ್ಳೆಯ ರೀತಿಯಿಂದ ಆರಿಸಿಕೊಳ್ಳುವ ಸಂದರ್ಭದಲ್ಲಿ ಅವರಿಗೂ ನಮ್ಮ ಮಾದಿಗ ಮೀಸಲಾತಿ ಬೆಳಗಾವಿ ಜಿಲ್ಲೆ ವತಿಯಿಂದ ಅವರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಜೊತೆಗೆ ಅವರು ಇನ್ನೂ ದೇವರಲ್ಲಿ ಆಶೀರ್ವಾದ ಹೊಂದುವ ಜೊತೆಗೆ ಬದಲಾವಣೆ ಕಾಣಲಿ ಅಂತೇಳಿ ನಾನು ಬಯಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಬೆಳಗಿನ ಜಾವದಲ್ಲಿ ಅನಾಥಾಶ್ರಮದಲ್ಲಿರ್ತಕ್ಕಂಥ ನಮ್ಮ ನಿಜಗುಣಿ ಹಿರೇಮಣಿಯವರ ಬೆಳಗಿನ 8:30ರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇ ಮುಗಿಸ್ಕೊಂಡು ಇಲ್ಲೇ ಹೆರಿಗೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಹಣ್ಣು ಹಂಚುವ ಮೂಲಕ ಇಲ್ಲಿ ಸರ್ಕಾರಿ ದವಾಖಾನೆ ಕಾರ್ಯಕ್ರಮ ನಡೆಸಿದ್ದೀವಿ. ಇಲ್ಲಿ ಸುಕನ್ಯಾ ಆಶ್ರಮದಲ್ಲಿಯೂ ಸಹಿತ ಇವತ್ತು ಮಧ್ಯಾಹ್ನ 1 ಗಂಟೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಡವರಿಗಾಗಲಿ, ಕೆಲವೊಂದು ಎಲ್ಲ ಯಾರು ತುಳಿತಕ್ಕೊಳಗಾಗ್ಯಾರೋ, ಯಾರು ಶೋಷಿತರಾದ್ರು ಅಂಥವರಿಗೆ ಸಮಾಧಾನ ಕೊಡೋ ಜೊತೆಗೆ ಅವರಿಗೆ ಆಶೀರ್ವಾದ ಆಗಲಿ ಅಂತ ನಿಟ್ಟಿನೊಳಗೆ ಹನುಮಂತ ಅರ್ಧಾವೂರ್ ಅವರಿಗೆ ಆಶೀರ್ವಾದ ಆಗಲಿ, ದೇವರ ಆಶೀರ್ವಾದ ಆರೋಗ್ಯ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅಂತ 38ನೇ ಶುಭಾಶಯಗಳ ಜೊತೆಗೆ ಅಧ್ಯಕ್ಷರು ಹನುಮಂತ ಅರ್ಧಾವೂರ್ ಅವ್ರಿಗೆ ಇವತ್ತು 38ನೇ ಹುಟ್ಟುಹಬ್ಬ. ಹೀಗಾಗಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ನೀಡಿ ಅವರಿಗೆ ಅವ್ರ ಫ್ಯಾಮಿಲಿಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಿದ್ದೀನಿ. ಅವರು ನಮ್ಮ ಯುವಕರು ತುಂಬ ಭಾಳ ಸೆನ್ಸಿಟಿವ್. ಅವರು ಯಾವಾಗೂ ಸಮಾಜಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಾರ್ಟಿಗಾಗಲಿ ಯಾವಾಗೂ ಮುಂಚೂಣಿಯಲ್ಲಿ ಇದ್ದಾರೆ. ಯಾವುದೂ ಸಣ್ಣ ವಿಷಯದಲ್ಲಿ ದೊಡ್ಡ ವಿಷಯದಲ್ಲಿ ಯಾರು ಕಷ್ಟಕ್ಕಿದ್ದಾರೆ ಅಂತಂದ್ರೆ ತನ್ನನ್ನು ಮರೆತು ಅವರು ಸಹಾಯ ಮಾಡುವಂಥದ್ದು ಯಾವಾಗೂ ಇದೆ. ಮೇಲಾಗಿ ಇವತ್ತು ಅವರು ಒಂದು ಮಾದರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ಎಲ್ಲ ಥರ ಏನು ದುಂಬೆಚ್ಚ ಆ ರೀತಿ ಮಾಡಿಲ್ಲ. ಅವರು ಬಡವರಿಗೆ ಆಗಲಿ ಅಥವಾ ಅನಾಥಾಶ್ರಮಕ್ಕೆ, ಇವತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ ಹಣ್ಣು ಕೊಡುವಂಥದ್ದು ಪ್ರತಿಯೊಂದು ಕಡೆ ಕೂಡ ಒಳ್ಳೆಯ ವಿಚಾರಗಳು ಮತ್ತು ಒಳ್ಳೆಯ ಆಚಾರಗಳು ಈ ರೀತಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಎಲ್ಲ ರೀತಿಯಿಂದ ಉನ್ನತ ಸ್ಥಾನ ಕೊಟ್ಟು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷರು ಹಾಗೂ ಸುಟ್ಟಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಮತ್ತು ಗುತ್ತಿಗೆದಾರರಾದ ಹನುಮಂತ ಅರ್ಧಾವೂರ್ ಅವರು 38ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಅಥಣಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ನೀಡಿ ಅತಿ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡು ಮಾತನಾಡಿದ ಅವರು, ನನ್ನ ಹುಟ್ಟುಹಬ್ಬದಂದು ದುಂದು ವೆಚ್ಚ ಮಾಡದೆ ಆಡಂಬರದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳದೆ ವೃದ್ಧಾಶ್ರಮ ಹಾಗೂ ಬಡ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಸಹಾಯ ಸಹಕಾರ ಮಾಡುವುದರ ಜೊತೆಗೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲಾಗಿದೆ. ನನ್ನ ಜೀವನದುದ್ದಕ್ಕೂ ಸಮುದಾಯದ ಏಳಿಗೆಗೆ ಹಾಗೂ ಸಮಾಜ ಸೇವೆಗೆ ನನ್ನ ಜೀವನವನ್ನ ಮುಡುಪಾಗಿಡುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ನನ್ನ 38ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಸಲುವಾಗಿ ಸಮಾಜದ ಎಲ್ಲ ಮುಖಂಡರು ಹಾಗೂ ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಸೇರಿಕೊಂಡು ಇವತ್ತು ಬೆಳಗ್ಗೆ 8 ಗಂಟೆಗೆ ಅನಾಥಾಶ್ರಮ ಮಕ್ಕಳಿಗೆ ಒಂದು ಉಪಹಾರದ ಯೋಜನೆ ಮಾಡುತ್ತಾ ಮತ್ತು ಈ ಸರ್ಕಾರಿ ದವಾಖಾನೆಯಲ್ಲಿ ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಇವತ್ತು ಮಧ್ಯಾಹ್ನ ಸುಕನ್ಯಾ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ವೃದ್ಧ ತಂದೆ ತಾಯಿಗಳಿಗೆ ಒಂದು ಮಧ್ಯಾಹ್ನದ ಉಪಹಾರದ ಯೋಜನೆಯನ್ನು ಮಾಡ್ತಾ ಇವತ್ತಿನಿಂದ ಈ ಅತಿ ವಿಜೃಂಭಣೆಯಿಂದ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಕೂಡ ನನ್ನ 38ನೇ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ. ಇದೇ ಸಮಯದಲ್ಲಿ ಖ್ಯಾತ ಲ್ಯಾಂಡ್ ಡೆವಲಪರ್ಸ್ ರಾವಸಾಬ್ ಹೈ, ಕುಮಾರ್ ಗಸ್ತಿ, ದಾನಪ್ಪ ಮಲಬದಿ, ಮಹದೇವ ಮಾದಿ, ಸದಾಶಿವ ಮಸಾಳಿ, ರಾಜು ರಾಜಂಗ್ಲಿ, ಆದರ್ಶ್ ಗಸ್ತಿ, ಎಂಆರ್ ಹಲಸಂಗಿ, ಅನಿಲ್ ಕಾಂಬ್ಳೆ, ರೋಹಿತ್ ಗಸ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.